ನೇಹಾ ಕುಟುಂಬಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಸಾಂತ್ವನವನ್ನು ಹೇಳಿದ್ದಾರೆ. ಹುಬ್ಬಳ್ಳಿಯ ಬಿಡ್ನಾಳ್ ಬಡಾವಣೆಯಲ್ಲಿರುವಂಥ ಮನೆಗೆ ಭೇಟಿ ಕೊಟ್ಟು ಅವರು ಸಾಂತ್ವನವನ್ನು ಹೇಳಿದ್ದಾರೆ. ನೇಹಾ ಪೋಷಕರಿಗೆ ಧೈರ್ಯ ತುಂಬಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸಕ್ಕೆ ತೆರಳಿ ಅವರ ದುಃಖದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ. ಹೆಬ್ಬಾಳ್ಕರ್ ಎದುರೇ ಗಳಗಳನ್ನೇ ಕಣ್ಣೀರಿಟ್ಟ ನೇಹಾ ತಂದೆ ನಿರಂಜನ್ ಕೂಡ ಭಾವುಕರಾದರೂ ಅವರಿಗೆ ಕಣ್ಣೀರನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ನೇಹಾ ಕುಟುಂಬದವರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಈಗ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ. ತಮ್ಮ ದುಃಖವನ್ನು ಹೇಳ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾನು ಕೂಡ ಅವ್ರ ದುಃಖದಲ್ಲಿ ಭಾಗಿಯಾಗಿದೆ. ಸಾಂತ್ವನ ಹೇಳಿದ್ರೆ, ಸಮಾಧಾನ ಹೇಳಿದ್ರೆ ಅದು ತೀರಿದಂಥ ದುಃಖ. ಆದರೂ ಕೂಡ ದೊಡ್ಡ ಸಮಾಜ, ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯವನ್ನು ಹೇಳ್ತೀವಿ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದನ್ನೆಲ್ಲ ನಿಮ್ಮ ಎದುರುಗಡೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತವಾಗ್ಲೂ ಆ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ. ತನಿಖೆಯನ್ನ ಎಸ್ಐಟಿ ಒಪ್ಪಿಸಿ ಸರಿಯಾಗಿ ತನಿಖೆ ನಡೆಯಲ್ಲ, ಒಬ್ಬನೇ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ರು. ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ತಿದೆ? ಅದ್ರ ಬಗ್ಗೆ ನಾನು ನೋಡಿಲ್ಲ, ಅದ್ರ ಬಗ್ಗೆ ಅವ್ರು ನನ್ಗೆ ಹೇಳೇನಿಲ್ಲ. ಬಟ್ ಒಬ್ಬ ತಾಯಿಯಾಗಿ ಯಾವ ರೀತಿ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ, ಫ್ರೀ ಹ್ಯಾಂಡ್ ಆಗಿ ಆ ರೀತಿ ತನಿಖೆಯನ್ನ ಖಂಡಿತವಾಗ್ಲೂ ಮಾಡಿ. ಯಾಕಂದ್ರೆ ಪರಮೇಶ್ವರ್ ಅವರು ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದ್ದಕ್ಕೆ ಅವರ ಪೋಷಕರು ತೀವ್ರ ನೋವನ್ನು ವ್ಯಕ್ತಪಡಿಸಿದ್ರು. ಸಿಎಂ ಹೇಳಿಕೆ ಕೂಡ ನಮ್ಗೆ ನೋವಾಗಿದೆ ಅಂತ ಹೇಳಿದ್ರು. ಹೀಗಾಗಿ ತನಿಖೆಯ ಹಾದಿ ಯಾವ ರೀತಿ ಸಾಗ್ತದೆ ಅನ್ನುವಂಥದ್ದು ಅವ್ರಿಗೆ ಸಂಶಯ ಇದೆ. ಯಾರಿಗೂ ಸಂಶಯ ಬೇಡ, ಅವ್ರಿಗೂ ಸಂಶಯ ಬೇಡ, ನಾಡಿನ ಜನರಿಗೆ ಯಾರಿಗೂ ಸಂಶಯ ಬೇಡ. ಅತ್ಯಂತ ಹೇಯ ಕೃತ್ಯ ಇದು. ಸಮಾಜ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು. ಅತ್ಯಂತ ಕಠಿಣ ಶಬ್ದದಿಂದ ನಾವು ಇದನ್ನು ಖಂಡಿಸ್ತೀವಿ. ತನಿಖೆ ನಿಷ್ಪಕ್ಷಪಾತವಾಗಿ, ನಿಖರವಾಗಿ, ಫ್ರೀ ಹ್ಯಾಂಡ್ ಆಗಿ ತನಿಖೆ ಆಗುತ್ತೆ. ನಾನು ಅದನ್ನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ. ನನ್ನ ಮೇಲೆ ಭರವಸೆ ಇದೆ ಅವ್ರಿಗೆ. ಖಂಡಿತವಾಗ್ಲೂ ನಾವು ನಿಲ್ತೀವಿ. ನಾನು ಯಾವುದಾದ್ರೂ ಘಟನೆನ ಇದಕ್ಕೆ ಹೋಲಿಸಿದ್ರೆ ರಾಜಕಾರಣ ಆಗುತ್ತೆ. ಭಾಳ ಜವಾಬ್ದಾರಿಯಿಂದ ನಾನು ಈ ಸಂದರ್ಭದಲ್ಲಿ ನಾವು ಮಾತನಾಡಬೇಕಾಗುತ್ತೆ. ರಾಜಕಾರಣ ಒಂದು ಕಡೆ ಇಡೋಣ, ಆ ಜೀವಕ್ಕೆ, ಹೋದ ಜೀವಕ್ಕೆ ನ್ಯಾಯ ಹುಟ್ಟಿದ ಮುಹೂರ್ತನ ಹಂಗಿತ್ತು. ಆಕಿನ ಕಲ್ಗೊಂಡ್ಲೆ ನಾ ಈ ಮಟ್ಟಕ್ಕೆ ಬಂದಿದ್ದೆ. ಊಟಕ್ಕಿಂತ ಮುಂಚೆ ನಾವು ಮನೆಯಿಂದ ಹೊರಗೆ ಬಂದಿದ್ವಿ. ಬಡತನಿಂದ ಇದ್ವಿ, ಭಾಳ ಬಡತನಿಂದ ಬಂದಿದ್ವಿ. ಆಕಿನ ಕಲ್ಗೊಂಡ್ಲೆ ಇವತ್ತು 50 ಎಕರೆ ಜಮೀನು ಮಾಡೀನಿ, 25 ಗಾಡಿ ಮಾಡಿ ಹಾಕಿ 50 ಕೋಟಿ ರೂಪಾಯಿ ಆಸ್ತಿ ಬಂದಂಗೆ. ಎಲ್ಲರ ನಮ್ಮ ಮನೆ ಡ್ರೈವರ್ ಕೂಡ ನನ್ನ ಮಗಳ ಹೆಸರು ಇಟ್ಟಾನ್ರಿ. ಆಕಿನ ಮಗಳಿಗೆ ಅಕ್ಕರ ನಾನು ನೇಹಾ ಅಂತ ಹೇಳ್ರಿ ನನ್ನ ಮಗಳಿಗೆ, 2ನೇ ಮಗಳಿಗೆ ಅಂತ ಇಡಪ್ಪ. ಮತ್ತು ನಿಮ್ಮ ತಂಗಿನ ಕಳ್ಸಾಕತ್ತೀನಿ ಮದುವೆ ಮಾಡಿ ನೇಹಾ ಅಂತ ನೀನಾರ ಕರೆದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಶಿವಕುಮಾರ್ ಜಾಯ್ನ್ ಆಗ್ತಾರೆ. ಶಿವಕುಮಾರ್, ಸಾಕಷ್ಟು ವಿಚಾರಗಳಿದೆ. ಒಂದು ಕಡೆಗೆ ಮುಮ್ತಾಜ್ ಅವ್ರ ತಾಯಿಯೂ ಕೂಡ ಮಾತಾಡಿದ್ದಾರೆ, ಅತ್ತ ನೇಹಾ ಅವ್ರ ತಾಯಿ ಕೂಡ ಮಾತನಾಡಿದ್ದಾರೆ. ಇದರ ಜೊತೆಗೆ ಈಗ ಸಚಿವರು ಕೂಡ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ SIT, CBI ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅಂತಿಮವಾಗಿ ಹೆಬ್ಬಾಳ್ಕರ್ ಏನು ವಿಶ್ವಾಸವನ್ನು ಅವರಿಗೆ ವ್ಯಕ್ತಪಡಿಸಿದರು ಶಿವಕುಮಾರ್? ಪ್ರಮೋದ್, ಇವತ್ತಿಗೆ ನೇಹಾ ಕೊಲೆಯಾಗಿ 3 ದಿನಗಳಾಯ್ತು. ನೇಹಾ ಕುಟುಂಬಕ್ಕೆ ಸಾಂತ್ವನ ಹೇಳುವವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅವರ ಮನೆಗೆ ಇವತ್ತು ಬೆಳಗಿನ ಜಾವವೇ ಸಿರಟ್ಟಿ ಮಠದ ಫಕೀರ ಶಿವಯೋಗಿ ಸಿದ್ದರಾಮ ಮಹಾಸ್ವಾಮಿಗಳು ಮಠಾಧೀಶರ ಜೊತೆಗೆ ಬಂದು ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳುವಂತ ಕೆಲಸ ಮಾಡಿದ್ರು. ಇದರ ಜೊತೆಗೆ ಸಾಕಷ್ಟು ಈ ವಿಚಾರ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಫಯಾಜ್ ಅವ್ರು ಮಾತಾಡಿ, ಅವರು ಧಾರವಾಡದಲ್ಲಿ ಮಾತನಾಡಿ ನಾವು ರಾಜ್ಯದ ಕ್ಷಮೆ ಕೇಳ್ತೀವಿ, ಅವರಿಬ್ರು ಕೂಡ ಲವ್ ಮಾಡ್ತಿದ್ರು, ಮದುವೆ ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ನೇಹಾ ತಾಯಿ ಗೀತಾ ಹಿರೇಮಠ್ ಕೂಡ ರಿಯಾಕ್ಟ್ ಮಾಡಿ ಯಾವ ಲವ್ವೂ ಇಲ್ಲ, ನನ್ನ ಮಗಳು ಇವತ್ತಿಗೂ ನಾನು ಬರ್ತಾ ಇದ್ದಾಳೆ
ಮಾಡ್ತಾಳೆ ಅಂತ ಕಾಯ್ತಿದ್ದೀನಿ, ಅವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅನ್ನೋದು ನೇಹಾ ತಾಯಿಯ ಗೀತಾ ಹಿರೇಮಠ ಆರೋಪ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅವ್ರ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ನೇಹಾ ಕುಟುಂಬಸ್ಥರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಮಗಳ ಬಗ್ಗೆ ಮತ್ತು ಮಗಳ ಎಜುಕೇಶನ್ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ನಾವು ಈ ಕ್ಷಣಕ್ಕೆ ಏನಿದೀವಿ ಇದಕ್ಕೆಲ್ಲವೂ ಕೂಡ ನೇಹಾನೇ ಕಾರಣ. ಅವಳು ಹುಟ್ಟಿದ ಮೇಲೆನೆ ನಾವು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದೀವಿ ಅನ್ನೋದು ಆ ವಿಚಾರಗಳನ್ನೆಲ್ಲವೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಹಂಚಿಕೊಂಡ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಾಕಷ್ಟು ಧೈರ್ಯವನ್ನ ನಿರಂಜನ್ ಕುಟುಂಬಕ್ಕೆ ತುಂಬಿದ್ರು. ನಾವು ನಿಮ್ ಜೊತೆಗೆ ಇರ್ತೀವಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಹೋಗಲ್ಲ, ಇದು ಸರಿಯಾದ ತನಿಖೆ ಮಾಡಿ ನಿಷ್ಪಕ್ಷಪಾತವಾದ ತನಿಖೆಯನ್ನ ಮಾಡಿಸಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಭರವಸೆಯನ್ನ ಕೊಟ್ಟರು. ಜೊತೆಗೆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಕೂಡ ಇವತ್ತು ನಿರಂಜನ್ ಕುಟುಂಬಕ್ಕೆ ಬಂದಿದ್ರು, ನಿರಂಜನ್ ಮನೆಗೆ ಬಂದಿದ್ರು. ಅವರು ಕೂಡ ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡಿದ್ರು. ಸಾಕಷ್ಟು ಪ್ರಮೋದ್, ಈ ಒಂದು ನೇಹಾ ಕೊಲೆ ಪ್ರಕರಣ ಏನಿದೆ ವಿವಿಧ ಆಯಾಮಗಳಲ್ಲಿ ಈಗ ಬೆಳವಣಿಗೆಗಳು ಆಗ್ತಿದೆ. ಒಂದು ಕಡೆ ದೂರಿನಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಪ್ರಸ್ತಾಪವಾಗಿವೆ, ಮತ್ತೊಂದು ಕಡೆ ಸರಿಯಾದ ತನಿಖೆಯಾಗಬೇಕು. ಅಂದ್ರೆ ನೇಹಾ ತಂದೆ ನಿರಂಜನ್ ಹಿರೇಮಠ ಏನಿದಾನೆ ಆತ ಅವ್ರ ಆರೋಪ ಮಾಡಿರ್ತಕ್ಕಂಥದ್ದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಇನ್ನೂ 3-4 ಜನ ಇದ್ದಾರೆ ಅನ್ನೋದು ನಿರಂಜನ್ ಅವರ ಆರೋಪ. ಆ ಆಂಗಲ್ ನಲ್ಲೂ ಕೂಡ ಇದು ತನಿಖೆ ಆಗ್ಬೇಕಂತ ಹೇಳಿ ಅವರು ಅವ್ರ ಮನೆಗೆ ಸಾಂತ್ವನವನ್ನ ಏನ್ ಹೇಳಕ್ ಬರ್ತಾರೆ ಅವ್ರ ಎಲ್ರ ಮುಂದೆ ಕೂಡ ಅದನ್ನ ಹೇಳ್ತಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅನ್ನೋದು ಇಲ್ಲಿ ನೇಹಾ ಕುಟುಂಬಸ್ಥರ ಮಾತು. ಪ್ರಮೋದ್, ಥ್ಯಾಂಕ್ ಯು ಶಿವಕುಮಾರ್ ಎಲ್ಲ ಮಾಹಿತಿಗಾಗಿ.